ಸಹೋದರ ಸಹೋದರಿಯರೇ, ಇಂದು ಧರ್ಮಸಭೆ ಸಾಧಾರಣ ಕಾಲದ 19ನೇ ಭಾನುವಾರದ ಆರಾಧನಾ ವಿಧಿಯನ್ನು ಆಚರಿಸುತ್ತದೆ. ನಮಗೆ ಭಾರತ ದೇಶದಲ್ಲಿ ಕಥೋಲಿಕ ಯುವ ಸಂಚಲನ ನೀಡಿದ ಕರೆಯಂತೆ ಇವತ್ತು ನಾವು ಯುವಜನರ ಭಾನುವಾರವನ್ನಾಗಿ ಕೂಡ ನಾವು ಆಚರಿಸುತ್ತೇವೆ. ಆದುದರಿಂದ ಈ ಬಲಿಪೂಜೆಗೆ ನಮ್ಮನ್ನೆಲ್ಲ ಒಟ್ಟು ಸೇರಿಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವಾಗ ಈ ಬಲಿಪೂಜೆ ವೇಳೆ ನಾವು ವಿಶೇಷವಾಗಿ ನಮ್ಮ ಯುವಜನರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಯುವಜನರು ಧರ್ಮಸಭೆಯೊಳಗೆ ಒಂದು ಶಕ್ತಿಯಾಗಿ, ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿಣಮಿಸಲಿ. ದೇವರು ಅವರಿಗಿಂತ ವರಗಳನ್ನು ದೇವರಿಗಾಗಿ, ಅವರ ಸೇವೆಗಾಗಿ, ಧರ್ಮಸಭೆಗಾಗಿ, ಸಮಾಜಕ್ಕಾಗಿ ಅವರು ಮೀಸಲಾಗಿರುವಂತೆ ಈ ಮೂಲಕವಾಗಿ ಅವರು ಬೆಳೆಯುವಂತೆ ದೇವರು ನಮ್ಮ ಯುವಜನರನ್ನು ಆಶೀರ್ವದಿಸಲಿ ಎಂದು ನಾವು ಪ್ರಾರ್ಥಿಸೋಣ. ಅವರ ಕನಸುಗಳೆಲ್ಲ ನನಸಾಗಲಿ, ಅವರು ಎಲ್ಲರ ಮುಂದೆ ಮೆಚ್ಚುಗೆಗೆ ಪಾತ್ರರಾಗಲಿ, ಸಜ್ಜನರಾಗಿ ಮಾರ್ಪಡಲಿ ಎಂದು ನಾವು ಪ್ರಾರ್ಥಿಸೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ಕೊರೋನಾ ವೈರಸ್ ರೋಗದಿಂದ ನಮಗೆಲ್ಲರಿಗೂ ಬಲಿಪೂಜೆಗೆ ಒಂದೇ ಕಡೆ ಸೇರಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಇದಕ್ಕಾಗಿ ನಾವು ಸಾಧಿಸುತ್ತೇವೆ. ಆದರೂ ಕೂಡ ದೇವರು ನಮ್ಮನ್ನು ಈವರೆಗೆ ಈ ರೋಗದಿಂದ ಕಾಪಾಡಿದ್ದಾರೆ. ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇನ್ನು ಮುಂದೆಯೂ ಕಾಪಾಡುತ್ತಾರೆ ಎಂಬ ಭರವಸೆಯನ್ನು ದೇವರಲ್ಲಿ ವ್ಯಕ್ತಪಡಿಸೋಣ. ಇದಕ್ಕಾಗಿಯೂ ನಾವು ಪ್ರಾರ್ಥಿಸೋಣ. ಈ ಸಂದರ್ಭದಲ್ಲಿ ನಾವು ಮಾಡುವ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾಗಲಿ ಎಂಬುದನ್ನೇ ಬಯಸುತ್ತಾ ನಮ್ಮ ಮಾತುಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕರ್ತರಿಂದ ಕ್ಷಮೆಯಾಚಿಸಿ ಈ ಬಲಿಪೂಜೆಗೆ ಯೋಗ್ಯ ಸಿದ್ಧತೆಯನ್ನು ಮಾಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆಯಿಂದಲೂ ಕರ್ತವ್ಯವಾಗುವುದರಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ಗ್ರಹಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಪಾಪವೇ. ಆದ್ದರಿಂದ ಸದಾ ನೆಲೆಯಾದ ಸದಾ ನಿಯಮವನ್ನು, ಸದಾ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ಮೊದಲು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. Yeah.
ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪವಿತ್ರಾತ್ಮರಿಂದ ಶಿಕ್ಷಿತರಾಗಿ ನಿಮ್ಮನ್ನು ತಂದೆಯನ್ನು ಕರೆಯಲು ಧೈರ್ಯಗೊಳ್ಳುತ್ತೇವೆ. ದತ್ತು ಮಕ್ಕಳೆಂಬ ಮನೋಭಾವವನ್ನು ನಮ್ಮ ಹೃದಯಗಳಲ್ಲಿ ಪರಿಪೂರ್ಣಗೊಳಿಸಿ, ಹೀಗೆ ನೀವು ವಾಗ್ದಾನವಿದ್ದ ಪಿತ್ರಾರ್ಜನವನ್ನು ಪ್ರವೇಶಿಸಲು ನಾವು ಯೋಗ್ಯರಾದಂತೆ ಕರುಣಿಸಿ, ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಅರಸರ ಮೊದಲನೇ ಗ್ರಂಥದಿಂದ ವಾಚನ. ಎಲಿಯನು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರಗನ್ನು ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಆಗ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಸರ್ವೇಶ್ವರನ ಮುಂದೆ ನಿಲ್ಲು ಎಂದು ವಾಣಿಯಾಯಿತು. ಆಗ ಸರ್ವೇಶ್ವರ ಅಲ್ಲೇ ಹಾರುತ್ತಿದ್ದರು. ಅವರ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿ ಬೀಸಿತು. ಸರ್ವೇಶ್ವರ ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲೂ ಅವರಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು, ಅದರಲ್ಲಿಯೂ ಸರ್ವೇಶ್ವರ ಇರಲಿಲ್ಲ. ಕಡೆಗೊಂದು ಮೇಲುಧ್ವನಿ, ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮುಖವನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Holy Semage
ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ನನ್ನ ಜನರಾದ ಯಹೂದ್ಯರ ವಿಷಯವಾಗಿ ನನಗೆ ಅತೀವ ದುಃಖವು ನಿರಂತರ ಮನೋವೇದನೆ ಉಂಟಾಗುತ್ತದೆ. ಇದು ಸುಳ್ಳಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ. ಪವಿತ್ರಾತ್ಮ ಅಧೀನವಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ. ಸ್ವದೇಶಿಯರು ರಕ್ತ ಸಂಬಂಧಿಕರು ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತ ಯೇಸುವಿನಿಂದ ಬಹಿಷ್ಕೃತನಾಗಲು ಶಾಪಗ್ರಸ್ತನಾಗಲು ಸಹ ಸಿದ್ಧನಿದ್ದೇನೆ. ಅವರೇ ಇಸ್ರಾಯೇಲರು. ದೇವರೇ ಇವರನ್ನು ಮಕ್ಕಳನ್ನಾಗಿ ಆರಿಸಿಕೊಂಡರು. ಇವರಿಗೆ ತಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಇವರಿಗೆ ಧರ್ಮಶಾಸ್ತ್ರವನ್ನು, ಸಭಾರಾಧನೆಯನ್ನು, ವಾಗ್ದಾನಗಳನ್ನು ದಯಪಾಲಿಸಿದರು. ಅಬ್ರಹಾಂ, ಇಸಾಕ ಮತ್ತು ಯಾಕೋಬ ಎಂಬ ಪಿತಾಮಹರು ಸಹ ಇವರಿಗೆ ಸೇರಿದವರು. ಶಾರೀರಿಕವಾಗಿ ಕ್ರಿಸ್ತ ಯೇಸುವು ಇವರ ವಂಶದಲ್ಲಿ ಹುಟ್ಟಿದವರು. ಸಕಲಕ್ಕೂ ಒಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ. ಆಮೆನ್. ಪ್ರಭುವಿನ ವಾಕ್ಯವಿದು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು.
ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯುವಜನರೇ, ನಮ್ಮ ಜೀವನದಲ್ಲಿ ತುಂಬ ಸಲ ನಮಗೆ ಇತರರಿಂದ ನೋವು ಉಂಟಾಗ್ತದೆ. ಕೆಲವು ಸಲ ನಮಗೆ ಜೋರು ಸಿಟ್ಟು ಬರ್ತದೆ. ಆ ಸಿಟ್ಟನ್ನು ನಾವು ತಾಳ್ಮೆಯಿಂದ ಹತೋಟಿಯಲ್ಲಿ ಇಡದಿದ್ದರೆ ಅದು ಭಯಂಕರ ಪರಿಣಾಮ ಇದರಿಂದ ಉಂಟಾಗುತ್ತದೆ. ಕೆಲವು ತಿಂಗಳುಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಕುಟುಂಬದಲ್ಲಿ ಇಬ್ಬರು ವಿದ್ಯಾರ್ಥಿಗಳೇ, ಅಣ್ಣ ಮತ್ತು ತಂಗಿ ಇಬ್ಬರೇ ಮನೆಯಲ್ಲಿ ಇದ್ದರು. ಇಬ್ಬರ ಕೈಯಲ್ಲಿ ಮೊಬೈಲ್ ಇತ್ತು. ಆದರೆ ತಂಗಿಗೆ ಅಣ್ಣನ ಮೊಬೈಲ್ ಬೇಕಿತ್ತು. ಅದನ್ನು ಕೇಳುವಾಗ ಅಣ್ಣ ಕೊಡಲಿಕ್ಕೆ ತಯಾರಿದ್ದಿಲ್ಲ. ಮಾತ್ರವಲ್ಲ, ಸಿಟ್ಟಿನಿಂದ ತಂಗಿಗೆ ಕಣ್ಣಲ್ಲಿ ಇದ್ದ ಹತೋಡಿ, ಸುತ್ತಿ ಅಂತ ಹೇಳ್ತೀವಿ, ಅದರಿಂದ ತಲೆಗೆ ಹೊಡೆದು ಬಿಟ್ಟ. ಅವಳು ಮೃತಳಾದಳು. ನೋಡಿ, ಕುಟುಂಬದಲ್ಲಿ ಅಣ್ಣ ಮತ್ತು ತಂಗಿ ಕೋಪ ನಮಗೆ ಎಲ್ಲಿ ಒಯ್ಯುತ್ತದೆ? ಯಾರಾದರೂ ನಮಗೆ ಏನು ನೋವಿನ ಮಾತು ಹೇಳಿದರೆ ನಾವು ಪ್ರತಿಕ್ರಿಯೆ ಮಾಡಲಿಕ್ಕಿಲ್ಲ. ಕೆಲವು ಸಲ ಮನಸ್ಸಿನೊಳಗೆ ಇಟ್ಟುಕೊಂಡು ತುಂಬ ಸಮಯ ಅದನ್ನು ನಮ್ಮೊಳಗೆ ಇಟ್ಟುಕೊಳ್ತೀವಿ. ನಾವು ತಿಳಿಯದ ಸಂದರ್ಭದಲ್ಲಿ ಅರಿವಿಲ್ಲದೆ ಅದು ಹೊರಗೆ ಬರುತ್ತದೆ ಮತ್ತು ನಮ್ಮಲ್ಲಿದ್ದ ಎಲ್ಲ ಸಂಬಂಧಗಳನ್ನು ನಾವು ಕಳೆದುಕೊಳ್ಳುತ್ತೇವೆ. ಜೋರಾಗಿ ಮಾತಾಡಬೇಕೆಷ್ಟು ಅದಕ್ಕೆ ಎಷ್ಟೋ ಮಿಗಿಲಾಗಿ ಏನೇನೋ ಮಾತನಾಡಿ ಎಲ್ಲ ಪ್ರೀತಿಯನ್ನು ಕಳೆದುಕೊಳ್ತೇವೆ. ಹಾಗಿರಬಾರದು ನಮ್ಮ ಜೀವನ. ನಮಗೆ ಯುವಜನರಿಗೆ ತುಂಬ ಸಲ ಈ ರೀತಿಯ ವರ್ತನೆ ನಮ್ಮಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಆದ್ಮೇಲೆ ಯುವಜನರ ದಿನಾಚರಣೆ ಮಾಡುವಾಗ ನಮಗೆ ಇವತ್ತಿನ ವಾಚನಗಳು ತುಂಬ ಅರ್ಥಭರಿತವಾದ ಸಂದೇಶವನ್ನು ದೇವರ ವಾಚನಗಳ ಮುಖಾಂತರ ನಮಗೆ ಕೊಡುತ್ತಾರೆ. ಮೊದಲನೇ ವಾಕ್ಯದಲ್ಲಿ ನೀವು ಕೇಳಿದಿರಿ, ಎಲಿಯ ಪ್ರವಾದಿ. ಬಹಳ ಸುಂದರವಾದ ವಾಕ್ಯ. ಎಲಿಯ ಪ್ರವಾದಿ ಜನರ ಮೇಲೆ ನೊಂದು, ಅರಸರ ಮೇಲೆ ನೊಂದು, ಬಾಲ್ ಪ್ರವಾದಿಗಳ ವಿಷಯವಾಗಿ ನೊಂದು, ಬೇಸರಪಟ್ಟು ಊರು ಬಿಟ್ಟು ಓಡಿ ಹೋಗುತ್ತಾರೆ. ನನಗೆ ಇವರ ಸಹವಾಸನೆ ಬೇಡ, ನನಗೆ ಈ ಪ್ರವಾದಿ ಕೆಲಸ ಬೇಡ ಅಂತ ಹೇಳಿ ಹೊರೆ ಬೆಟ್ಟದ ಮೇಲೆ ಅವನು ಒಂದು ಗುಹೆಯ ಒಳಗೆ ಕೂತ್ಕೊಳ್ತಾನೆ. ಅವನಿಗೆ ಜನರ ಜೊತೆ ಮಾತಾಡಲಿಕ್ಕೂ ಬೇಡ, ದೇವರೊಂದಿಗೆ ಕೂಡ ಮಾತಾಡಲಿಕ್ಕೆ ಬೇಡ, ಸಿಟ್ಟಿನಿಂದ ಕೂತ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ದೇವರು ಅವನನ್ನು ಎಬ್ಬಿಸಿ ಹೇಳ್ತಾರೆ, ಎಲಿಯನು, ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ದಿ? ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ದಿ? ಹೋಗು ಬೆಟ್ಟದ ಮೇಲೆ ಅಂತ ಹೇಳುವಾಗ ಎಲಿಯ ಪ್ರವಾದಿ ದೇವರ ಮಾತಿಗೆ ಒಪ್ಪಿಕೊಂಡು ಬೆಟ್ಟದ ಮೇಲೆ ಹೋಗ್ತಾನೆ. ಆ ಬೆಟ್ಟದ ಮೇಲೆ ಹೋದಾಗ ಪ್ರಿಯರೇ, ಜೋರಾಗಿ ಸುಂದರ ಗಾಳಿ, ಬಿರುಗಾಳಿ ಬೀಸುತ್ತದೆ. ಎಷ್ಟು ಬಲವಾದ ಬಿರುಗಾಳಿ ಎಂದರೆ ಬಂಡೆಕಲ್ಲು ಕೂಡ ಒಡೆದು ಹೋಗುವಂತಹ ಬಿರುಗಾಳಿ. ಅಂತಹ ಬಿರುಗಾಳಿಯನ್ನು ನೋಡುವಾಗ ದೇವರು ನನ್ನ ಜೊತೆ ಮಾತಾಡ್ತಾರೆ ಎಂದು ಆತನು ನೋಡ್ತಾನೆ. ಆದರೆ ಆ ಬಿರುಗಾಳಿಯಲ್ಲಿ ಆತನು ದೇವರನ್ನು ಕಾಣುವುದಿಲ್ಲ. ಅದನಂತರ ಅವನಿಗೆ ಅನುಭವ ಆಗ್ತದೆ, ಭೂಕಂಪದ ಅನುಭವ ಆಗ್ತದೆ. ಭೂಕಂಪದ ಮೂಲಕ ದೇವರು ಮಾತನಾಡ್ತಾರೆಯೇ ಎಂದು ಯೋಚಿಸುವಾಗ ಭೂಕಂಪದ ನಡುವೆ ಕೂಡ ದೇವರು ಮಾತನಾಡುವುದಿಲ್ಲ. ಆಮೇಲೆ ಬೆಂಕಿ ಮಳೆ ಬಂದ ಹಾಗೆ ಅವನಿಗೆ ಅನುಭವ ಆಗ್ತದೆ. ಬೆಂಕಿ ಮಳೆಯ ಮೂಲಕವಾಗಿ ದೇವರು ಮಾತನಾಡುತ್ತಾರೆಯೇ ಎಂದು ಆತನು ನೋಡುತ್ತಾನೆ. ಆದರೆ ದೇವರು ಅವನ ಜೊತೆ ಮಾತಾಡುವುದಿಲ್ಲ. ಇವೆಲ್ಲವೂ ಆತನ ಮನಸ್ಸಿನೊಳಗೆ ಇದ್ದ ಆ ಕೋಪ, ಅವನ ಮೇಲೆ ಇದ್ದ ಹಗೆತನ, ಜನರ ಮೇಲೆ ಅವರಿಗಿದ್ದ ಕೋಪ ಎಲ್ಲವೂ ತೋರಿಸುತ್ತದೆ ಪ್ರಿಯರೇ. ಆನಂತರ ಆತನು ತಣ್ಣಗಾಗಿ ಸುಮ್ಮನೆ ಕುಳಿತಿರುವಾಗ ತಣ್ಣನೆಯ ಗಾಳಿ
ಗಾಳಿ ಬೀಸುತ್ತವೆ ಮತ್ತು ಆವಾಗ ದೇವರು ಆತನೊಂದಿಗೆ ಮಾತನಾಡ್ತಾರೆ. ಸಹೋದರ ಸಹೋದರಿಯರು, ನಮ್ಮ ಜೀವನವನ್ನು ನಾವು ಪರೀಕ್ಷಿಸಿ ನೋಡುವಾಗ ಕುಟುಂಬದಲ್ಲಿ ಆಗಲಿ, ನಾವು ಎಲ್ಲಿ ಜೀವಿಸ್ತೀವಿ ಆಗಲಿ, ನಾವು ಎಷ್ಟು ಸಲ ಬೇರೆಯವರ ಮಾತುಗಳಿಂದ ನೊಂದು ಏನು ಮಾಡಬಾರ್ದು ಅದನ್ನು ಮಾಡ್ತೀವಿ. ನಾನು ಮಾತಾಡಬಾರ್ದು ಹಾಗೆ ಮಾತಾಡಿಬಿಡ್ತೀವಿ. ಆದರೆ ಎಲಿಯ ಪ್ರವಾದಿಗಳು ಹೇಳ್ತಾರೆ, ನಾವು ನಮ್ಮ ಮನಸ್ಸಿನೊಳಗೆ ಶಾಂತತೆಯನ್ನು ಪಡೆದು ನಮ್ಮ ಹೃದಯದಲ್ಲಿ ಇರುವ ಆ ಶಾಂತತೆಯಲ್ಲಿ ದೇವರನ್ನು ಕಾಣಬೇಕು. ಆವಾಗ ದೇವರು ನಮಗೆ ಸಂದೇಶ ಕೊಡ್ತಾರೆ, ನಮ್ಮನ್ನು ಸಂಪೂರ್ಣವಾಗಿ ಸಮಾಧಾನಗೊಳಿಸ್ತಾರೆ, ನಮಗೆ ಮುಂದೆ ಹೋಗುವ ದಾರಿಯನ್ನು ಅವರು ಸುಗಮಗೊಳಿಸ್ತಾರೆ. ಯಾವುದೇ ವಿಷಯದ ಮೇಲೆ ನಾವು ನಮ್ಮ ಮನಸ್ಸು ಗೊಂದಲದಲ್ಲಿ ಇರುವಾಗ, ಸಿಟ್ಟು ಬಂದಾಗ, ಬೇಸರಗೊಂಡಾಗ ನಾವು ಥಟ್ಟನೆ ವರ್ತಿಸದೆ ಶಾಂತವಾಗಿದ್ದು ತಾಳ್ಮೆಯಿಂದ ಏಕಾಂತದಲ್ಲಿ ಕುಳಿತುಕೊಂಡು ದೇವರಲ್ಲಿ ಧ್ಯಾನಿಸಿ, ದೇವರೇ ನಿಮ್ಮ ಇಚ್ಛೆಗೆ, ಆವಾಗ ದೇವರು ನಮ್ಮ ಜೊತೆ ನಮ್ಮ ಮನದ ಶಾಂತಿ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿನ ಶುಭ ಸಂದೇಶ ಇಲ್ಲಿದ್ದು ಇನ್ನೂ ಸ್ವಾರಸ್ಯವಾದ ವಿಷಯ. ಹೋದ ಭಾನುವಾರ ನಾವು ಕೇಳಿಕೊಂಡ ಆ ಒಂದು ಸುಂದರವಾದ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಯೇಸು ಆಶೀರ್ವಾದ ಮಾಡಿ 5,000ಕ್ಕಿಂತಲೂ ಹೆಚ್ಚು ಜನರಿಗೆ ಭೋಜನ ನೀಡಿದ್ದರು. 5,000 ಜನ, ಎಷ್ಟು ದೊಡ್ಡ ಸಮೂಹ. ಗಂಡಸರೇ 5,000, ಹೆಣ್ಮಕ್ಕಳು ಅದಕ್ಕಿಂತ ಜಾಸ್ತಿ ಇದ್ದಿರಬೇಕು. ಹಾಗಾದರೆ ಅಷ್ಟು ದೊಡ್ಡ ಸಂಭ್ರಮ ನೆರವೇರುವಾಗ ಶಿಷ್ಯರಿಗೆ ತುಂಬ ಆಯಾಸವಾಗಿರಬೇಕು. ನಾವು ನೋಡ್ತೀವಿ, ಶಿಷ್ಯರನ್ನು ಯೇಸು ಸ್ವಾಮಿ ಹೋಗಿ ಕಳಿಸ್ತಾರೆ, ನೀವು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳಿ, ಹೋಗಿ ಸರೋವರದಲ್ಲಿ ಸ್ನಾನ ಮಾಡಿ ಅಥವಾ ಎಲ್ಲಿಯಾದರೂ ಹೋಗಿ ತುಂಬ ರೆಸ್ಟ್ ಮಾಡಿ ಅಂತ ಕಳಿಸ್ತಾರೆ. ಜನರ ಭಾವನೆಗಳು ಏನು? ಯೇಸು ನಿಜವಾಗಿ ಮೆಸ್ಸಿಯ, ಅವರು ರಾಜರು, ಅವರನ್ನು ರಾಜರನ್ನಾಗಿ ಮಾಡಬೇಕು ಎಂಬ ವಿಚಾರಗಳು ಮನಸ್ಸಿನಲ್ಲಿ ಇರುವಾಗ ಯೇಸು ಆ ಜನರನ್ನು ಬಿಟ್ಟು ಈ ಯಾವುದೇ ಗೊಂದಲದಲ್ಲಿ ಸಿಕ್ಕಿಕೊಳ್ಳದೆ ನೇರವಾಗಿ ಬೆಟ್ಟದ ಮೇಲೆ ಒಬ್ಬರೇ ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಮೊಣಕಾಲಲ್ಲಿ ದೇವರೊಂದಿಗೆ ಮಾತನಾಡ್ತಾರೆ. ಆ ದೇವರ ಚಿತ್ತ ಏನು ಎಂದು ಮನಸ್ಸಿನ ಶಾಂತತೆಯಲ್ಲಿ ಹುಡುಕಲಿಕ್ಕೆ ಪ್ರಯತ್ನಿಸ್ತಾರೆ. ಒಬ್ಬರೇ ಇದ್ದು ಪ್ರಾರ್ಥಿಸ್ತಾರೆ. ಜನರ ವಿಚಾರಗಳು ಏನಿದೆ, ಶಿಷ್ಯರ ಮನಸ್ಸಲ್ಲಿ ಏನಿದೆ, ಅದು ಯಾವುದನ್ನು ಕೂಡ ತನ್ನ ಮನಸ್ಸಿನೊಳಗೆ ತೆಗೆದುಕೊಳ್ಳುವುದು. ದೊಡ್ಡ ಸಂಭ್ರಮ, ದೊಡ್ಡ ಅದ್ಭುತ. ಅದರಿಂದ ಯೇಸುವಿಗೆ ಯಾವುದೇ ರೀತಿಯ ಗರ್ವ ಆಗಲಿ, ಅಹಂಕಾರ ಆಗಲಿ, ಯಾವುದೇ ರೀತಿಯಿಂದ ಒಪ್ಪಿಕೊಳ್ಳುವ ಅವಕಾಶನೇ ಕೊಡ್ತೇವೆ. ಬದಲಾಗಿ ನನ್ನ ಮುಂದಿನ ಕೆಲಸ ಇದೆ, ದೇವರ ಸಾಮ್ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡಬೇಕು, ಜನರ ಮಾತು ಕೇಳಬೇಕು ಇಲ್ಲ, ತಂದೆ ದೇವರ ಚಿತ್ತವನ್ನು ನೆರವೇರಿಸಬೇಕು. ಇದಕ್ಕಾಗಿ ಅವರು ಏಕಾಂತದಲ್ಲಿದ್ದಾರೆ. ನಮ್ಮ ಜೀವನದಲ್ಲಿ ಎಲ್ಲಿಯಾದರೂ ನಾವು ಏಕಾಂತದಲ್ಲಿ ದೇವರೊಂದಿಗೆ ಪ್ರಾರ್ಥನೆ ಮಾಡ್ತಿದ್ದರೆ ನೆನಪು ತಂದುಕೊಳ್ಳಿ. ಇನ್ನು ಮುಂದೆ ಏನಾಗ್ತದೆ, ಅವರು ಪ್ರಾರ್ಥನೆ ಆದ ಬಳಿಕ ಶಿಷ್ಯರು ಒಂದು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ ಅಂತವರಿಗೆ ತಿಳಿಯುತ್ತೆ. ಅವರು ಸರೋವರದ ಹತ್ತಿರ ಬರುವಾಗ ಶಿಷ್ಯರು ದೂರದಲ್ಲಿ ಇದ್ದಾರೆ, ಅವರಿಗೆ ದಡಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎದುರುಗಾಳಿ. ಅವರು ಪ್ರಯತ್ನಿಸ್ತಾರೆ, ಹತ್ತಿರವಲ್ಲ, ಅಲ್ಲಿ ತುಂಬ ಒಂದು ರೀತಿಯ ಬಿರುಗಾಳಿ ಹೇಳುತ್ತದೆ. ಆ ಬಿರುಗಾಳಿಯಲ್ಲಿ ಅವರ ದೋಣಿ ತುಂಬ ಮೇಲೆ ಕೆಳಗೆ ಹೋಗಿ ಮಗುಚಿ ಬೀಳುವ ಅಂತಹ ಸಂದರ್ಭಗಳು, ನಾಶವಾಗುವ ಸಂದರ್ಭಗಳು ಅವರಿಗೆ ಹೆದರಿಸುತ್ತವೆ. ಇಂತಹ ಸಂದರ್ಭದಲ್ಲಿ ಯೇಸು ನೀರಿನ ಮೇಲೆ ನಡೆದುಕೊಂಡು ಹೋಗ್ತಾರೆ. ನೀರಿನ ಮೇಲೆ ನಡೆಯುವುದನ್ನು ನಾವು ಇಂದು ಎಲ್ಲಿ ಕೇಳಿದ್ದೇವೆ. ಅದ್ಭುತ, ಮೊದಲು ಮಾಡಿದ ಅದ್ಭುತ 5 ರೊಟ್ಟಿ 2 ಮೀನುಗಳು 5,000 ಮಂದಿಗೆ ಮಾಡಿದ ಪ್ರಭು ಯೇಸು ಕ್ರಿಸ್ತರು ಭೂಲೋಕದ ಪರಲೋಕದ ಒಡೆಯರು. ನೀರಿನ ಮೇಲೆ ಅವರಿಗೆ ನಡೆಯಲಿಕ್ಕೆ ಸಾಧ್ಯವಿಲ್ಲ. ನೀರಿನ ಮೇಲೆ ನಡೆದುಕೊಂಡು ಬರುತ್ತಾರೆ. ಶಿಷ್ಯರಾದರು ದೂರದಿಂದ ನೋಡಿ ಭಯಪಡುತ್ತಾರೆ. ಭೂತ ಭೂತ ಅಂತ ಭಯ. ಆದರೆ ಯೇಸು
ಸಮಾಧಾನಕರ ಮಾತುಗಳಿದ್ದಾರೆ. ಇಲ್ಲ, ಭಯಪಡಬೇಡಿ, ನಾನೇ ನಿಮ್ಮ ಹತ್ತಿರ ಬರ್ತಾ ಇದ್ದೇನೆ. ಹೌದು ಪ್ರಿಯರೇ, ನಮ್ಮ ಜೀವನದಲ್ಲಿ ತೊಂದರೆ, ಕಷ್ಟ, ನೋವು, ಸಂಕಟ ಉಂಟಾದಾಗ ನಾವು ತುಂಬ ಸಲ ಧೈರ್ಯ ಕಳೆದುಕೊಳ್ತೇವೆ. ನಮ್ಮ ಜೀವನ ಮುಗಿಯಿತು, ನಮ್ಮ ದೇವರು ಇಲ್ಲ ನಮ್ಮ ಜೊತೆ ಎಂಬ ಅವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಪ್ರಭುವಿಗೆ ಶಿಷ್ಯರ ವಿಷಯವಾಗಿ ಮೊದಲೇ ತಿಳಿದಿತ್ತು. ಶಿಷ್ಯರು ಕಷ್ಟಪಟ್ಟಾಗ ಅವರನ್ನು ರಕ್ಷಿಸಲು ಯೇಸು ನೀರಿನ ಮೇಲೆ ನಡೆದು ಶಿಷ್ಯರಿದ್ದ ದೋಣಿ ತೆರಳಿದ್ದಾರೆ. ಹಾಗಾದರೆ ದೇವರು ನಮ್ಮನ್ನು ಕೈ ಹಿಡಿದಾದರೂ ಯಾವಾಗಲೂ ನಮ್ಮ ಕೈ ಹಿಡಿಯಲ್ಲ. ಯಾವ ಕಷ್ಟ ಸಂಕಟದಲ್ಲಿಯೂ ಅವರು ನಮಗೆ ಹತ್ತಿರದಲ್ಲಿದ್ದಾರೆ ಎಂಬುದನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಈ ಸಂದರ್ಭದಲ್ಲಿ ಪೇತ್ರ ಏನು ಮಾಡ್ತಾರೆ? ಪೇತ್ರನಲ್ಲಿ ನಾವು ವಿಶೇಷ ಗುಣ ನೋಡ್ತೇವೆ. ಪೇತ್ರನನ್ನು ಕರೆದಾಗ ಯೇಸು ಸ್ವಾಮಿ ಹೇಳಿದರು, ಸಿಮೋನನೇ, ನಿನ್ನ ಹೆಸರು ಪೇತ್ರ, ಅಂದರೆ ಬಂಡೆಕಲ್ಲು. ಆತನ ಆ ಬಂಡೆಕಲ್ಲು ಸ್ವಭಾವ, ದೃಢವಾದ ವಿಶ್ವಾಸ, ಇದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಅಷ್ಟು ಬಿರುಗಾಳಿಯಲ್ಲೇ ದೋಣಿ ಮಗುಚಿ ಬೀಳುವಷ್ಟು ಮೇಲೆ ಕೆಳಗೆ ಹೋಗ್ತಾ ಇದೆ. ಅಂತ ಸಂಕಟದಲ್ಲಿ ಕೂಡ ಪೇತ್ರನಿಗೆ ಒಂದು ಧೈರ್ಯ ಬರ್ತದೆ. ಪ್ರಭು, ನೀವೇ ಆಗಿದ್ದರೆ ಆಜ್ಞಾಪಿಸಿರಿ, ನಾನು ಕೂಡ ನಿಮ್ಮ ಹತ್ರ ನೀರಿನ ಮೇಲೆ ನಡ್ಕೊಂಡು ಬರಬೇಕು. ಎಷ್ಟೊಂದು ದೊಡ್ಡ ವಿಶ್ವಾಸ ಅವರಿಗೆ. ಯೇಸು ಹೇಳ್ತಾರೆ, ಬಾ ಹತ್ತಿರ ಬಾ. ಪೇತ್ರನು ಒಡನೆ ಹೋಗುತ್ತಾನೆ, ನೀರ ಮೇಲೆ ನಡೆಯುತ್ತಾನೆ. ನಡೆದುಕೊಂಡು ಒಂದೆರಡು ಹೆಜ್ಜೆ ನೋಡುವಾಗ, ಮುಂದೆ ನೋಡುವಾಗ ಸಮುದ್ರದಲ್ಲಿ ಒಂದು ರೀತಿಯ ಗೊಂದಲ, ಗಾಳಿ, ಇದನ್ನೆಲ್ಲ ನೋಡುವಾಗ ಅವನು ಬೆಳಗಾಗ್ತಾನೆ. ಯೇಸು ಸ್ವಾಮಿಯ ಮೇಲಿದ್ದ ದೃಷ್ಟಿಯನ್ನು ತೆಗೆದು ಕೆಳಗೆ ನೋಡ್ತಾನೆ, ಕಷ್ಟ ನೋಡ್ತಾನೆ. ಅಷ್ಟರೊಳಗೆ ಅವನು ಮುಳುಗಲಾರಂಭಿಸ್ತಾನೆ. ಸ್ವಾಮಿ ಸ್ವಾಮಿ ಅಂತ ಅವನು ಒಬ್ಬೆ ಆಗ್ತಾನೆ. ಯಾಕೆ ಹೇಳಿದ್ದೀರಿ ನನ್ನಪ್ಪ ವಿಶ್ವಾಸಿ ಅಂತ ಹೇಳಿ ಯೇಸು ಸ್ವಾಮಿ ಕೈ ಚಾಚುತ್ತಾನೆ. ಪೇತ್ರನು ತನ್ನ ಕೈಯನ್ನು ಪ್ರಭುವಿನ ಕೈಯೊಳಗೆ ಹಿಡಿತಾನೆ. ಇದು ನಮ್ಮ ಜೀವನ. ನಮ್ಮ ಜೀವನದಲ್ಲಿ ಮನೆಯೊಳಗೆ ಗಂಡ ಹೆಂಡತಿ ಎಷ್ಟೊಂದು ಸಲ ಒಂದು ಸಣ್ಣ ಮಾತಿಗೆ ಎಷ್ಟು ಜಗಳ ಆಗ್ತದೆ. ತಂದೆ ತಾಯಿ ಮಕ್ಕಳ ಜೊತೆ ಎಷ್ಟು ಜಗಳ ಆಗ್ತದೆ. ಸಣ್ಣ ಮಾತು, ವಿಷಯ ಸಣ್ಣದು, ಆದರೆ ಆ ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ಆಗ್ತದೆ. ಇವತ್ತು ನಮಗೆ ಈ ವಾಕ್ಯದ ಮುಖಾಂತರ ನಾವು ನೋಡ್ಕೊಳ್ತೀವಿ, ಯೇಸು ನಮ್ಮ ಕಷ್ಟದ ವೇಳೆ ನಾವು ಸ್ವಲ್ಪ ತಾಳ್ಕೊಳ್ಬೇಕು, ಸಮಾಧಾನದಿಂದ ಇರಬೇಕು, ಯೇಸುವಿನ ಕಡೆ ನೋಡಬೇಕು, ಯೇಸುವಿನ ಕಡೆ ಕೈ ಚಾಚಬೇಕು. ಆವಾಗ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗುತ್ತಾರೆ. ಹೌದು ಪ್ರಿಯರೇ, ಈ ಕೊರೋನಾ ವೈರಸ್ ಕಳೆದ 5 ತಿಂಗಳುಗಳಿಂದ ನಮಗೆ ಬಾಧಿಸ್ತಾ ಇದೆ, ಹೆದರಿಸ್ತಾ ಇದೆ. ಆದರೆ ನಾವು ದೇವರಿಗೆ ವಂದನೆ ಸ್ತೋತ್ರ ಸಲ್ಲಿಸಬೇಕು. ಇಷ್ಟೊತ್ತಿಗೆ ನಮಗೆ ಏನೂ ಕಷ್ಟವಾಗಿಲ್ಲ. ಇನ್ನು ಮುಂದೆಯೂ ಅವರು ಕಾಪಾಡ್ತಾರೆ ಎಂಬ ಭರವಸೆ ನಮಗಿರಬೇಕು. ನಮ್ಮ ಜೀವನ ಯಾತ್ರೆ ಪ್ರತಿದಿನ ನಾವು ಕಳೆಯುವಾಗ ಇನ್ನಷ್ಟು ಹತ್ತಿರಕ್ಕೆ ದೇವರ ಬಳಿ ನಾವು ಸಾಗಬೇಕು. ಕಷ್ಟ ಬಂದು ಮುಳುಗುವ ಸಂದರ್ಭದಲ್ಲಿ ನಿರಾಶರಾಗಬಾರದು. ನಾವು ಯೇಸುವಿನ ಕಡೆ ನೋಡಿಕೊಂಡು ಕೈ ಚಾಚಬೇಕು. ನಮ್ಮ ಕೈಯನ್ನು ಯೇಸು ಸ್ವಾಮಿ ಹಿಡಿಯುತ್ತಾರೆ ಎಂಬುದನ್ನು ಯಾವಾಗಲೂ ಮರೆಯಬಾರದು. ಹಾಗಾಗಿ ಬೇರೆ ಕಷ್ಟ ನೋವುಗಳನ್ನು ಎದುರಿಸುವ ಆ ಒಂದು ವಿಶೇಷ ಸಂದೇಶವನ್ನು ದೇವರು ನಮಗೆ ಇವತ್ತು ಎಲಿಯ ಪ್ರವಾದಿ ಮುಖಾಂತರ ಸ್ವತಃ ಯೇಸು ಸ್ವಾಮಿ ಶಿಷ್ಯರ ಸಂಗಡ ವರ್ತಿಸುವ ಮೂಲಕ ನಮಗೆ ತೋರಿಸಿಕೊಡುತ್ತಾರೆ. ಈ ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಸಮಾಧಾನದ ದೂತರು ನಾವು ಒಬ್ಬರು ಇನ್ನೊಬ್ಬರನ್ನು ನೋಯಿಸುವುದನ್ನು ಬಿಟ್ಟು ಬಿಡೋಣ. ಎಲ್ಲ ಕಡೆ ಕಷ್ಟಗಳು ಬಂದೇ ಬರ್ತವೆ, ಹೆಚ್ಚು ಕಡಿಮೆ ಆಗ್ತಾನೇ ಇದೆ. ಇದರ ಅರ್ಥ ನಾವು ಒಬ್ಬರಿಗೊಬ್ಬರು ನೋಯಿಸಿ ನಮ್ಮ ಕುಟುಂಬದಲ್ಲಿ ಇನ್ನಷ್ಟು ಕಷ್ಟವನ್ನು ಸ್ವಾಗತಿಸಬೇಕೆಂಬುದಲ್ಲ, ಬದಲಾಗಿ ಒಬ್ಬರು ಇನ್ನೊಬ್ಬರ ಮೇಲೆ ತಾಳ್ಮೆ, ಪತಿ ಪತ್ನಿಯ ಮೇಲೆ, ಪತ್ನಿ ಪತಿಯ ಮೇಲೆ, ತಂದೆ ತಾಯಿ ಮಕ್ಕಳ ಮೇಲೆ, ಮಕ್ಕಳು ತಂದೆ ತಾಯಿಗಳ ಮೇಲೆ, ಎಲ್ಲರ ಮೇಲೆ ನಮ್ಮಲ್ಲಿ ಶಾಂತಿಯ ಸ್ವಭಾವ ಇರಲಿ.
ಪ್ರಭು ನಮ್ಮನ್ನು ನಮಗೆ ಬರುವ ಕಷ್ಟ ಸಂಕಟಗಳಲ್ಲಿ ಕಾಪಾಡಲಿ ಎಂದು ಈ ಪೂಜೆ ವೇಳೆ ನಾವು ಪ್ರಾರ್ಥಿಸುವಾಗ ಪ್ರಭು ಕ್ರಿಸ್ತರಲ್ಲಿ ದೇವರು ನಮಗೆ ತಿಳಿಯಪಡಿಸಿದ ವಿಶ್ವಾಸವನ್ನು ನಾವೀಗ ಗಟ್ಟಿಯಾಗಿ ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರೇ ನಮ್ಮ ಮೂಲರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪಿತಾಮಹನಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನನ್ನು ಸ್ವೀಕರಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾರನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರಾದವರಿಂದ ಶ್ರೀಮಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವರನ್ನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವನರಿಗೂ ಮೃತರಿಗೂ ತೀರ್ಪು ಕೊಡಲು ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಸಭೆಯನ್ನು ಸಂತರ ನಿಯಮಗಳನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಒಂದೊಮ್ಮೆ ಅನಿರೀಕ್ಷಿತವಾಗಿ ಕಷ್ಟಗಳು ಸಮಸ್ಯೆಗಳು ಬಂದೇ ಬರುತ್ತವೆ. ಜೀವನದಲ್ಲಿ ಸಿಹಿ ಮತ್ತು ಕಹಿ ಯಾವಾಗಲೂ ತುಂಬಿರುತ್ತದೆ. ಸಿಹಿ ಸಿಕ್ಕಿದಾಗ ಒಪ್ಪಿಕೊಳ್ಳದೆ, ಕಹಿ ಅನುಭವಗಳು ಬಂದಾಗ ಕುಗ್ಗಿ ಹೋಗದೆ ಇರಲು ದೇವರಲ್ಲಿ ಅಪಾರವಾದ ನಂಬಿಕೆ ಇಟ್ಟು ಜೀವನವನ್ನು ಮುಂದುವರಿಸಲು ಬೇಕಾದ ಪದಕೃಪೆಗಳನ್ನು ಇವಾಗ ಬೇಡಿಕೊಳ್ಳೋಣ. ನಿಮ್ಮ ಉತ್ತರ
ಈ ಯುವಜನ ದಿನದ ಆಚರಣೆಯು ನಮಗೆ ವಿಶೇಷ ವರಪ್ರಸಾದಗಳನ್ನು ಪಡೆದುಕೊಟ್ಟು ನಮ್ಮ ಯುವ ಪೀಳಿಗೆ ತಮ್ಮ ವಿಶ್ವಾಸ, ಧರ್ಮ ಹಾಗೂ ಪ್ರಭು ಕ್ರಿಸ್ತರ ಸಾಕ್ಷಿಗಳಾಗಿ ಸದಾ ಕಂಗೊಳಿಸುವಂತೆ ಪ್ರಾರ್ಥಿಸೋಣ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಅಸ್ವಸ್ಥರಾಗಿರುವವರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರುವವರು ದೇವರಿಂದ ಆಶೀರ್ವದಿಸಲ್ಪಟ್ಟು ಅವರಿಗೆ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗಿ ಬೇಗ ದೇವರ ಸಹಾಯದಿಂದ ಶೀಘ್ರವಾಗಿ ಗುಣವಾಗುವಂತೆ ಪ್ರಾರ್ಥಿಸೋಣ. ಬೇಡಿಕೆಗಳನ್ನು ಪ್ರಭುವಿನಲ್ಲಿ ಅರ್ಪಿಸೋಣ. ನಮ್ಮ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕರುಣಾಳು ತಂದೆ, ಈ ಕೆಲವೊಂದು ಬೇಡಿಕೆಗಳನ್ನು ನಮ್ಮ ಹೃದಯದಲ್ಲಿರುವ ಎಲ್ಲ ವಿಶ್ವಾಸ, ಭರವಸೆ, ಪ್ರೀತಿ, ಭಾವನೆಗಳೊಂದಿಗೆ ನಾವು ನಿಮಗೆ ಸಮರ್ಪಿಸುತ್ತೇವೆ. ನಿಮಗೆ ಶರಣಾಗುತ್ತೇವೆ ಪ್ರಭು. ನಮ್ಮಿಂದ ಏನೂ ಸಾಧ್ಯವಿಲ್ಲ, ಆದರೆ ನಿಮ್ಮಿಂದ ಸರ್ವವೂ ಸಾಧ್ಯ. ಆದ್ದರಿಂದ ನಮ್ಮನ್ನು ತಿದ್ದಿರಿ, ನಮಗೆ ಸಹಾಯಕರಾಗಿ ಬಂದಿರಿ, ನಮ್ಮನ್ನು ಒಳ್ಳೆಯ ನಡತೆಯಲ್ಲಿ ಮುನ್ನಡೆಸಿರಿ, ವಿಶ್ವಾಸದಲ್ಲಿ ಬಲಪಡಿಸಿರಿ, ಸಾಕ್ಷಿಗಳನ್ನಾಗಿ ಪರಿವರ್ತಿಸಿರಿ. ನಿಮ್ಮ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ, ಆಮೆನ್. ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ನಿಮ್ಮ ಧರ್ಮಸಭೆಯ ಈ ಕಾಣಿಕೆಗಳನ್ನು ಸಂತೋಷದಿಂದ ಸ್ವೀಕರಿಸಿ ನಿಮಗೆ ಸಮರ್ಪಿಸಲು ಎಂದು ನೀವೇ ದಯೆಯಿಂದ ದಯಪಾಲಿಸಿರುವ ಇವುಗಳನ್ನು ನಿಮ್ಮ ಶಕ್ತಿಯಿಂದ ನಮ್ಮ ರಕ್ಷಣೆಯ ರಹಸ್ಯಕ್ಕಾಗಿ ಮಾರ್ಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ಪ್ರಭು ದೇವರಿಗೆ ಕೃತಜ್ಞತೆಯನ್ನು
ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿ ನಮ್ಮಂತೆಯೇ ಜೀವಿಸಲು ನಮಗೆ ಒಬ್ಬ ರಕ್ಷಕರನ್ನು ನಿಮ್ಮ ದಯೆಯಿಂದ ಕಳುಹಿಸುವಷ್ಟು ಲೋಕವನ್ನು ನೀವು ಪ್ರೀತಿಸಿದ್ದೀರಿ. ಹೀಗೆ ನಿಮ್ಮ ಪುತ್ರರಲ್ಲಿ ನೀವು ಪ್ರೀತಿಸಿದ್ದನ್ನೇ ನಮ್ಮಲ್ಲೂ ಪ್ರೀತಿಸುವಂತಾಯಿತು. ನಾವು ಅವಿಧೇಯತೆಯಿಂದ ಪಾಪಗೈದು ಕಳೆದುಕೊಂಡ ನಿಮ್ಮ ಕೊಡುಗೆಗಳನ್ನು ಅವರ ವಿಧೇಯತೆಯಿಂದ ಮರಳಿ ಪಡೆಯುವಂತಾಯಿತು. ಆದುದರಿಂದ ಪ್ರಭು, ಸಕಲ ದೂತ ಮತ್ತು ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಘೋಷಿಸುತ್ತೇವೆ. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿರಿ, ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯನಿಗೆ ಕೊಡುತ್ತಾ ಹೀಗೆ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಪೂಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವಬೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ.
ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿ ದೇವಮಾತೆ ಪೂಜ್ಯ ಕನ್ಯಾ ಮರಿಯಂ ಅವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಸಹೋದರ ಸಹೋದರಿಯರೇ ಮತ್ತು ಯುವಜನರೇ, ದೇವರು ನಮ್ಮನ್ನು ಪ್ರೀತಿಯಿಂದ ಆರಿಸಿಕೊಂಡಿದ್ದಾರೆ. ನಾವು ನಮ್ಮ ಜೀವನವನ್ನು ಅವರ ಕೆಲಸದಲ್ಲಿ ಕಾರ್ಯದಲ್ಲಿ ಸ್ವರ್ಗ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ನಾವೆಲ್ಲರೂ ಸೇರಿಕೊಳ್ಬೇಕು. ಸುವಾರ್ತೆಗೆ ಸಾಕ್ಷಿಗಳಾಗಬೇಕು, ಸುವಾರ್ತೆಯನ್ನು ಸಾರಬೇಕು, ಎಲ್ಲರ ರಕ್ಷಣೆ ಬಯಸಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅವರು ಮಾಡಿದ ಆಯ್ಕೆಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುತ್ತಾ ನಮ್ಮನ್ನೇ ದೇವರ ಸೇವೆಗೆ, ಪ್ರೀತಿ ಸೇವೆಗೆ ಸಮರ್ಪಿಸುತ್ತಾ ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆಯನ್ನು ಭಕ್ತಿಯಿಂದ ಜಪಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪೂಜಿಸಲ್ಪಡಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನುಭವ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವಾದವು, ಅಧಿಕಾರವು, ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ. ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಡುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದ ಮೇಲೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯಲ್ಲಿ ನಮಗೆ ಶಾಂತಿ ನೀಡಿರಿ. ಇಗೋ ನಮ್ಮ ಪ್ರಭು ರಕ್ಷಕರು ಆದ ಪ್ರಭು ಯೇಸು, ಇವರ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಗುರಿಮನೆ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾತನ ಮನೆಯನ್ನು ಪ್ರವೇಶಿಸಲು ನಾನು ಅರ್ಹನಲ್ಲ. ಆದರೆ ತಾವು ಒಳ್ಳೆಯದು ಆತನಲ್ಲಿ ನಾನು ಒಂದು ಸ್ವಸ್ಥವಾಗುವುದು.
ಮಧ್ಯದಲ್ಲಿ ನೆಲೆಸ ಬಂದಿರುವ ಪ್ರಭುವನ್ನು ಸ್ವಾಗತಿಸೋಣ, ಆರಾಧಿಸೋಣ. ಈ ಪೂಜೆಯನ್ನು ವೀಕ್ಷಿಸುವ ಸಹೋದರ ಸಹೋದರಿಯರೇ, ನಿಮ್ಮ ಆತ್ಮದಲ್ಲೂ ಪ್ರಭುವನ್ನು ಸ್ವಾಗತಿಸಿರಿ. ಬನ್ನಿ ಪ್ರಭುವೇ ನಮ್ಮ ಮನೆಯೊಳಗೆ, ಬನ್ನಿ ಪ್ರಭುವೇ ನಮ್ಮ ಕುಟುಂಬದಲ್ಲಿ, ಬನ್ನಿ ಪ್ರಭುವೇ ನಮ್ಮ ಆತ್ಮದಲ್ಲಿ ಎಂದು ಆತ್ಮದಿಂದ ಕೂಗಿ ಪ್ರಾರ್ಥಿಸಿರಿ. ಎಲ್ಲ ಸಮಯದಲ್ಲಿ ನಮ್ಮೊಂದಿಗೆ ಇರುವ, ವಿಶೇಷವಾಗಿ ಕಷ್ಟ ನೋವುಗಳು ಸಂದರ್ಭದಲ್ಲಿ ನಮಗೆ ಕೈ ಹಿಡಿದು ಮುನ್ನಡೆಸುವ ಪ್ರಭು ಯೇಸು ನಿಮ್ಮ ಬಳಿಯೇ ಇದ್ದಾರೆ. ನಿಮ್ಮ ಮೊರೆಯನ್ನು ಆಲಿಸುವವರಾಗಿದ್ದಾರೆ, ನಮ್ಮನ್ನು ಉದ್ಧರಿಸುತ್ತಾರೆ, ರಕ್ಷಣೆ ನೀಡುತ್ತಾರೆ. ಪ್ರಭು ನಿಮ್ಮೊಳಗಿದ್ದು ಸದಾ ನಿಮ್ಮನ್ನು ಕಾಯ್ದು ಕಾಪಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ನಾವು ಭುಜಿಸಿದ ಈ ಪರಮ ಪ್ರಸಾದವು ನಮ್ಮನ್ನು ರಕ್ಷಿಸಲಿ. ಅಂತೆಯೇ ನಿಮ್ಮ ಸತ್ಯದ ಜ್ಯೋತಿಯಲ್ಲಿ ನಮ್ಮನ್ನು ದೃಢಪಡಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದಲ್ಲಿಯೂ ಇರಲಿ. ಸರ್ವಶಕ್ತರಾದ ದೇವರು, ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ದೇವರಿಗೆ ಸಲ್ಲಲಿ. ಸಹೋದರ ಸಹೋದರಿಯರೇ, ಈಗ ತಾನೇ ನಾವು ತಿಳಿದಿರುವಂತೆ ನಮ್ಮ ಧರ್ಮಸಭೆಯಲ್ಲಿ ಭಾರತ ದೇಶದಲ್ಲಿ ಇವತ್ತು ನಾವು ಯುವಜನರ ಭಾನುವಾರವನ್ನಾಗಿ ಆಚರಿಸ್ತೇವೆ. ಯುವಜನರನ್ನು ನಾವು ಅಭಿನಂದಿಸ್ತೇವೆ ಮತ್ತು ಈ ಸಂದರ್ಭದಲ್ಲಿ ಈ ವಿಶೇಷ ಒಂದು ಸಂದೇಶವನ್ನು ಯುವಕರಿಗೆ ಯುವತಿಯರಿಗೆ ನಾನು ನೀಡ ಬಯಸ್ತೇನೆ. ಮೊದಲಾಗಿ ಗಾಯನ ಮಂಡಳಿ ಯುವಕರನ್ನು ಅಭಿನಂದಿಸಿ ಪ್ರೇರೇಪಿಸಿ ಒಂದು ಗೀತೆ ಹಾಕ್ತಾರೆ, ಅವರ ಜೊತೆ ಸೇರಿಕೊಳ್ಳೋಣ. Cristo
ಆತ್ಮೀಯ ಯುವಜನರೇ, ಯುವಜನರ ಭಾನುವಾರ ಆಚರಣೆಯ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮ್ಮನ್ನು ಸದಾ ಕಾಲ ಪ್ರೀತಿಸುವ, ನಿಮ್ಮ ನೋವು ನಲಿವುಗಳಲ್ಲಿ ಸದಾ ಒಂದಾಗ ಬಯಸುವ ಯೇಸು ನಿಮ್ಮ ಹೃದಯದ ಎಲ್ಲ ಆಸೆಗಳನ್ನು ಈಡೇರಿಸಲಿ. ಪ್ರಭುವಿನ ಸೇವೆಯಲ್ಲಿ ನೆರವಾಗುವ ಸೌಭಾಗ್ಯ ನಿಮಗೆ ನೀಡಲಿ ಎಂದು ನಾನು ಹಾರೈಸುತ್ತೇನೆ. ಯುವಜನರ ಭಾನುವಾರವನ್ನು ಕೋವಿಡ್ ರೋಗದ ಸಂಕಟದ ಮಧ್ಯೆ ಆಚರಿಸುವುದೇ ವಿಪರ್ಯಾಸವಲ್ಲವೇ? ಆದರೂ ಈ ಒಂದು ಆಚರಣೆ ಯುವಜನರೇ ನಿಮಗೆ ನಮಗೆ ಒಂದು ಹೊಸ ಭರವಸೆಯನ್ನು ನೀಡುತ್ತದೆ. ಇದು ಧರ್ಮಸಭೆಗೆ ನಿಮ್ಮ ಮೇಲಿರುವ ಕಾಳಜಿಯನ್ನು ಎತ್ತಿ ತೋರಿಸುವಂತಿದೆ. ಪ್ರತಿ ಧರ್ಮ ಕೇಂದ್ರದಲ್ಲಿ ನೀವು ನೀಡುವ ಎಲ್ಲ ಸೇವೆಗಳಿಗಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನಾವೆಲ್ಲರೂ ನಮ್ಮ ಜನರೊಂದಿಗೆ ಸೇರಿ ದೇವರ ಸಾಮ್ರಾಜ್ಯಕ್ಕಾಗಿ ದುಡಿಯೋಣ ಅಂತ ಕರೆ ನೀಡುತ್ತೇನೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಕೋವಿಡ್ ರೋಗದಿಂದ ಇಡೀ ಜಗತ್ತು ತತ್ತರಿಸಿದೆ. ಪ್ರಪಂಚದಾದ್ಯಂತ ಪ್ರತಿದಿನ 6-7 ಸಾವಿರ ಜನರು ಈ ರೋಗದಿಂದ ಸಾಯುತ್ತಿದ್ದಾರೆ. ನಮ್ಮ ದೇಶದಲ್ಲಿ ಪ್ರತಿದಿನ ಈ ರೋಗದಿಂದ ಸಾಯುವವರ ಸಂಖ್ಯೆ 600-700 ಮಂದಿ. ಸದ್ಯಕ್ಕೆ ಸೋಂಕಿತರ ಸಂಖ್ಯೆ 2 ಮಿಲಿಯನ್ ಅಥವಾ 20 ಲಕ್ಷ ದಾಟಿದೆ. ಈ ರೋಗದ ಪರಿಣಾಮವಾಗಿ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ದಿನೇ ದಿನೇ ಕುಸಿಯುತ್ತಿದ್ದು, ಕೋಟಿಗಟ್ಟಲೆ ಜನ ಉದ್ಯೋಗವನ್ನು ಕಳೆದುಕೊಂಡಿದ್ದಾರೆ. ರೋಗ, ಬಡತನ, ಹಸಿವು, ಪ್ರಕೃತಿ ವಿಕೋಪಗಳಿಂದ ಪ್ರಾಣಹಾನಿ. ಜನ ತಮ್ಮ ಹೊಲ, ನೆಲ, ಬೆಳೆ, ಸೊತ್ತುಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ವಿದ್ಯಾಭ್ಯಾಸದ ವ್ಯವಸ್ಥೆ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ನಡೆದು ಮಕ್ಕಳು, ವಿದ್ಯಾರ್ಥಿಗಳು, ಯುವಜನರು, ನೀವು, ನಿಮ್ಮ ತಂದೆ ತಾಯಿ ಎಲ್ಲರೂ ಬಾಧಿತರಾಗಿದ್ದಾರೆ, ಚಿಂತಿತರಾಗಿದ್ದಾರೆ, ಕಂಗಾಲಾಗಿದ್ದಾರೆ. ನೀವೆಲ್ಲರೂ ಗೊಂದಲಕ್ಕೆ ಈಡಾಗಿದ್ದೀರಿ. ಮುಂದೆ ಏನು, ನಮ್ಮ ಭವಿಷ್ಯ ಏನು, ಯಾವುದನ್ನೂ ತಿಳಿಯದೆ ಮಾನಸಿಕವಾಗಿ ಬಳಲುತ್ತಿದ್ದೀರಿ. ಇಷ್ಟೇ ಅಲ್ಲ, ನಮ್ಮ ವಿಶ್ವಾಸಕ್ಕೆ ಸಂಬಂಧಪಟ್ಟ ಅಥವಾ ನಮ್ಮನ್ನು ಬಲಪಡಿಸುವ ದೇವರ ವರದಾನಗಳು, ಪವಿತ್ರ ಬಲಿಪೂಜೆ, ಸಂಸ್ಕಾರಗಳ ಆಚರಣೆ, ದೇವರ ವಾಕ್ಯ ಯಾವುದೂ ಇಲ್ಲದೆ ಜೀವನ ಅರ್ಥಹೀನವಾಗಿ ಕಾಣುತ್ತಿದೆ ಅಲ್ಲವೇ? ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೊದಲಾಗಿ ನಾನು ನಿಮಗೆ ಧೈರ್ಯ ನೀಡ ಬಯಸುತ್ತೇನೆ. ಯುವಜನರೇ, ಧೈರ್ಯದಿಂದಿರಿ, ವಿಶ್ವಾಸದಿಂದಿರಿ. ಧರ್ಮಸಭೆ ನಿಮ್ಮ ಜೊತೆ ಇದೆ. ನಂಬಿರಿ ದೇವರ ಶಕ್ತಿ. ದೇವರ ಶಕ್ತಿಗೆ ಮೀರಿದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಹೀಗಿರುವಾಗ ಕೊರೋನಾ ಬರಲಿ, ಮಳೆ ಬರಲಿ, ನೆರೆ ಬರಲಿ, ಭೂಕಂಪ ಉಂಟಾಗಲಿ, ತನ್ನ ಕೈ ಹಿಡಿದವನ ಆಶ್ರಯಕ್ಕೆ ಪ್ರಭು ಖಂಡಿತವಾಗಿ ಬರುತ್ತಾರೆ. ಅವರು ನಮ್ಮಿಂದ ಬಯಸುವುದು ಇಷ್ಟೇ, ವಿಧೇಯತೆ ಮಾತ್ರ. ಲೆಟ್ ಅಸ್ ಬಿ ಫೇತ್ಫುಲ್ ಟು ಗಾಡ್. ಆದುದರಿಂದ ನಾವು ವಿಶ್ವಾಸಪೂರ್ಣರಾಗಿದ್ದು ಪ್ರಭುವಿನ ಆಶ್ರಯದಲ್ಲಿ ನಿಶ್ಚಿಂತರಾಗಿರೋಣ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮಿಂದ ಸಾಧ್ಯವಾಗುವ ಸೇವೆಗಳಲ್ಲಿ ಮನೆಯಲ್ಲಾಗಲಿ, ನೆರೆಕೆರೆಯಲ್ಲಾಗಲಿ, ನಮ್ಮ ಓಣಿ ಅಥವಾ ವಾರ್ಡ್ನಲ್ಲೇ ಆಗಲಿ ನಮ್ಮನ್ನೇ ತೊಡಗಿಸಿಕೊಳ್ಳೋಣ. ಈ ನನ್ನ ದೆಬ್ಬರಿಗೆ ನೀವು ಏನನ್ನು ಮಾಡಿದ್ದೀರೋ ನೀವು ಅದನ್ನು ನನಗೇ ಮಾಡಿದ್ದೀರಿ ಎಂಬ ಪ್ರಭುವಿನ ವಾಕ್ಯವನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಕರ್ತವ್ಯಗಳನ್ನು, ಸೇವೆಗಳನ್ನು ಉತ್ಸಾಹದಿಂದ ಮುಂದುವರಿಸೋಣ. ಯುವಜನರೇ, ನಿಮ್ಮ ನಿರ್ದೇಶಕರಾದ ಫಾದರ್ ಕ್ರಿಸ್ತರಾಜ್ ಅವರು ಅನೇಕ ಕಾರ್ಯಕ್ರಮಗಳನ್ನು ಆನ್ಲೈನ್ ಮುಖಾಂತರ ನಿಮಗಾಗಿ ಏರ್ಪಡಿಸಿದ್ದಾರೆ. ಅವುಗಳಲ್ಲಿ ಪಾಲ್ಗೊಂಡು ಸಹಕರಿಸಿರಿ. ಫಾದರ್ ಕ್ರಿಸ್ತರಾಜ್ ಹಾಗೂ ಈ ಎಲ್ಲ ವ್ಯವಸ್ಥೆಗಳಲ್ಲಿ ಪಾಲ್ಗೊಳ್ಳುವ ಕೇಂದ್ರೀಯ ಕ್ರಿಯಾ ಸಮಿತಿ ಸದಸ್ಯರಿಗೆ, ಇತರರಿಗೆ ನನ್ನ ಧನ್ಯವಾದಗಳು. ಅವರೊಂದಿಗೆ ನಿಮ್ಮ ಕೇಂದ್ರದ ಗುರುಗಳೊಂದಿಗೂ ಸದಾ ಸಂಪರ್ಕದಲ್ಲಿ ಇರಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಡುತ್ತೇನೆ. ಎಲ್ಲ ಧರ್ಮ ಕೇಂದ್ರಗಳಲ್ಲಿ ದೇವಾಲಯಗಳು ತೆರೆದಿವೆ. ನಿಮಗೆ ಮನಸ್ಸು ಬಂದಾಗ ದೇವಾಲಯದಲ್ಲಿ ಹೋಗಿ ಸಾಕಷ್ಟು ಸಮಯ ಯೇಸುವಿನೊಂದಿಗೆ ಕಳೆಯಿರಿ ಅಂತ ನಾನು ಕರೆ ನೀಡುತ್ತೇನೆ. ಆತ್ಮೀಯ ಯುವಜನರೇ, ಸಂತ ಪೌಲರು ತಮ್ಮ ಆಪ್ತ ಸಹಸೇವಕನಾದ ತಿಮೊಥೆಯನಿಗೆ ಬರೆದ ಕೆಲವು ನುಡಿಗಳನ್ನು ಉಲ್ಲೇಖಿಸಿ ಈ ಸಂದೇಶವನ್ನು ಕೊನೆಗೊಳಿಸಿದ್ದೇನೆ. ಆದ ಕಾರಣ ಸಂತ ಪೌಲರು ಹೇಳುತ್ತಾರೆ, ನಿನ್ನ ತಲೆಯ ಮೇಲೆ ಹಸ್ತಗಳನ್ನಿಟ್ಟಿದ್ದರ ಮೂಲಕ
ನಿನಗೆ ದೊರಕಿದ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ನೀಡುತ್ತೇನೆ. ದೇವರು ನಿಮಗೆ ಕೊಟ್ಟಿರುವ ಆತ್ಮವು ನಿಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವೀ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳು ಪ್ರವರ್ಧಿಸುವಂತೆ ಮಾಡುತ್ತದೆ. ಆದುದರಿಂದ ಯುವಜನರೇ, ಪ್ರಭುವಿನಲ್ಲಿ ವಿಶ್ವಾಸವಿರಲಿ. ಪ್ರಭುವನ್ನು ವಿಶ್ವಾಸಿಸೋಣ. ದೇವರ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಕಾಣಬಯಸೋಣ. ತಂದೆ ದೇವರ ಪ್ರೀತಿ, ಪ್ರಭು ಕ್ರಿಸ್ತರ ಕೃಪಾಶೀರ್ವಾದ, ಪವಿತ್ರಾತ್ಮರ ಅನ್ಯೋನ್ಯತೆ ಸದಾ ನಿಮ್ಮಲ್ಲಿ ಇರಲಿ. ಜೈ ಕ್ರಿಸ್ತ.